ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಅದ್ಭುತವಾದ ಮಂಡೇ ನೈಟ್ ರೋ ಮುಗ್ದಿದೆ. ಲಿಟ್ರಲಿ ಗೈಸ್, ಇವತ್ತು ರಾಲ್ ನಮಗೆ ಏನೇನು ನೋಡೋದಿಕ್ಕೆ ಸಿಕ್ತು, ಸರ್ಪ್ರೈಸ್ ರಿಟರ್ನ್ ನೋಡೋದಿಕ್ಕೆ ಸಿಕ್ತು, ಹಾಂಕಲ್ ಹೌಡಿಯ ಸಖತ್ ಪ್ರೆಸೆಂಟೇಷನ್ ಕೂಡ ನೋಡೋದಿಕ್ಕೆ ಸಿಕ್ತು. ಇವತ್ತಿನ ಇಂಟ್ರೋಲೆಲ್ಲ ಡಬ್ಲ್ಯೂ ಅವರು ಗ್ಲಿಚಸ್ಗಳನ್ನ ಹಾಕಿ ಇವತ್ತು ಫೈನಲಿ ಹಾಂಕಲ್ ಹೌಡಿ ಅವರು ಬರ್ತಾ ಇದ್ದಾರೆ ಅನ್ನೋದನ್ನ ಕ್ರಿಯೇಟ್ ಮಾಡಿಟ್ಟಿದ್ರು. ಇಷ್ಟೇ ಅಲ್ಲದೆ ಗಾಯ್ಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇವತ್ತು ಡಬ್ಲ್ಯೂನ ಕ್ವಿಟ್ ಕೂಡ ಮಾಡಿದ್ದಾರೆ. ಅದ್ಭುತವಾದ ಮೂಮೆಂಟ್. ನಿಜವಾಗ್ಲೂ ಇಂಟ್ರೋಲ್ ಅಂತೂ ಇದನ್ನ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಒನ್ ಆಫ್ ದ ಬೆಸ್ಟ್ ಮಂಡೇ ನೈಟ್ ರಾ ಅಂತಾನೆ ಹೇಳ್ಬಹುದು. ಈ ಒಂದು ಮಂಡೇ ನೈಟ್ ರಾನ ಎಲ್ಲ ಸ್ಟೋರಿ ಪ್ರೋಗ್ರೆಷನ್ ಕೂಡ ನಮಗೆ ಇದರಲ್ಲಿ ನೋಡೋದಿಕ್ಕೆ ಸಿಕ್ತು. ನಿಜವಾಗ್ಲೂ ಗೈಸ್, 2024 ನನ್ನ ಪ್ರಕಾರ ಬೆಸ್ಟ್ ಮಂಡೇ ನೈಟ್ ರಾ ಅಂತ ಕರಿತೀನಿ ಈ ಒಂದು ಮಂಡೇ ನೈಟ್ ರಾನ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೊಂದು ಶಾಕ್ ನೋಡೋದಿಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ರಿಟರ್ನ್ ಇವತ್ತಿನ ಮಂಡೇ ನೈಟ್ ರಾಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಒಂದು ಶಾಕಿಂಗ್ ರಿಟರ್ನ್ ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು ಮಂಡೇ ನೈಟ್ ರಾಲಿ ತಗೊಂಡು ಬಂದಿದ್ದಾರೆ. ಕ್ರೌಡು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ, ಅದಕ್ಕೋಸ್ಕರ ಕ್ರೌಡು ಕೂಡ ತುಂಬಾನೇ ಶಾಕ್ ಆಗಿರ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಬರ್ತಾರೆ, ಸೆತ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ನ ಕ್ರೌಡು ಆಡ್ತಾ ಇರ್ತಾರೆ. ಅಂಡ್ ಇವತ್ತು ನಮ್ಮ ಸೆತ್ ರೋಲೆನ್ಸ್ ಅವರು ಪ್ರೋಮೋ ಕಟ್ ಮಾಡಬೇಕಾದ್ರೆ ಅವರ ವಾಯ್ಸ್ಗೆ ಏನೋ ಒಂದು ರೀತಿ ಎಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇತ್ತು. ಅವರ ವಾಯ್ಸ್ ಏನೋ ಒಂಥರ ಡಿಫರೆಂಟ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರಾಲಿ. ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಕಾಣಿಸ್ತಾ ಇರಲಿಲ್ಲ ಈ ಒಂದು ಪ್ರೋಮೋದಲ್ಲಿ. ಯೂಶುವಲ್ ಆಗಿ ಅವರ ವಾಯ್ಸ್ ಸಖತ್ತಾಗಿರುತ್ತೆ, ಬಟ್ ಇವತ್ತು ಸ್ವಲ್ಪ ವಾಯ್ಸ್ ಅಲ್ಲಿ ಏನೋ ಒಂದು ಕೊರತೆ ಕಾಣ್ತಾ ಇತ್ತು. ನಮ್ಮ ಸೆತ್ ರೋಲೆನ್ಸ್ ಅವರು ಬರ್ತಾರೆ, ಮೊದಲನೇದಾಗಿ ಎಲ್ಲರನ್ನೂ ಕೂಡ ಮಂಡೇ ನೈಟ್ ರಾಲೆನ್ಸ್ ಶೋಗೆ ವೆಲ್ಕಮ್ ಮಾಡ್ತಾರೆ. ಅಂಡ್ ನಾನು ವಿಷನರಿ ರೆವಲ್ಯೂಷನರಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ಬಂದಿರೋದಕ್ಕೆ ಒಂದೇ ಒಂದು ರೀಸನ್. ಆ ರೀಸನ್ ಏನಪ್ಪಾ ಅಂದ್ರೆ, ನಾನು ಡಬ್ಲ್ಯೂಗೆ ಒನ್ ಆಫ್ ದ ಬೆಸ್ಟ್ ಆಗೋದಕ್ಕೆ ಬಂದಿಲ್ಲ, ಬದಲಿಗೆ ಒನ್ ಆಫ್ ದ ಗ್ರೇಟೆಸ್ಟ್ ಆಗೋದಕ್ಕೆ ಬಂದಿದ್ದೀನಿ. ಅಂಡ್ ನಾನು ಮತ್ತೊಮ್ಮೆ ಗ್ರೇಟೆಸ್ಟ್ ಆಗಬೇಕು ಅಂದ್ರೆ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋಬೇಕು. ಅಂಡ್ ಈಗ ಅದಕ್ಕೆ ತುಂಬಾ ಹತ್ತಿರವಾದ ದಾರಿ ಯಾವ್ದಪ್ಪ ಅಂದ್ರೆ, ಮೇಲ್ಗಡೆ ಕಾಣ್ತಿರ್ತಕ್ಕಂತಹ ಮನಿ ಇನ್ ದ ಬ್ಯಾಂಕು. ಸೊ ಮನಿ ಇನ್ ದ ಬ್ಯಾಂಕು ಇನ್ನೇನು ಕೆಲವೇ ವಾರಗಳಷ್ಟೇ ದೂರ ಇದೆ. ಅಂಡ್ ನನ್ನ ಕಾಲು ಕೂಡ ಚೆನ್ನಾಗಿದೆ, ನಾನು ಆರಾಮಾಗಿ ಲ್ಯಾಡರ್ನ ಹತ್ಬಹುದು. ಅಂಡ್ ಅದ್ರೊಳಗಡೆ ಇರ್ತಕ್ಕಂತಹ ಕಾಂಟ್ರಾಕ್ಟ್ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಆ ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಈಸಿಯಾಗಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ರಿಂಗ್ ಮೇಲೆ ಬಂದ್ಬಿಟ್ಟು, ರಾಲೆನ್ಸ್ ನಿನ್ನ ಮತ್ತೊಮ್ಮೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ನನಗೆ ನಿನ್ನ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಕೂಡ ಇದೆ. ಅಂಡ್ ಈಗ ನೀನು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆಯಾ, ನೀನು ಆರೋಗ್ಯವಂತನಾಗಿ ಕೂಡ ಕಾಣಿಸ್ತಾ ಇದೆಯಾ. ಅಂಡ್ ಇಲ್ಲಿ ನಾನು ನಿನ್ ಜೊತೆ ಕೆಲವೊಂದಷ್ಟು ನಿಜಾಂಶಗಳನ್ನ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನಾನು ಮನಿ ಇನ್ ದ ಬ್ಯಾಂಕ್ ನ ನಿನ್ ಮೇಲೆ ಕ್ಯಾಶ್ ಇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನಿನ್ ಜೊತೆ ಫೇಸ್ ಟು ಫೇಸ್ ನಿನ್ಕೊಂಡು ನಿನ್ ಮೇಲೆ ಕ್ಯಾಶ್ ಇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆ ರೀತಿ ಆಗ್ಲಿಲ್ಲ. ಅಂಡ್ ಈಗ ನಾನು ಇಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ನಿಂತಿದ್ದೀನಿ. ಅಂಡ್ ಇದು ಮಂಡೇ ನೈಟ್ ರಾಲೆನ್ಸ್ ಅಲ್ಲ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು, ನಿಜ ಹೇಳಬೇಕು ಅಂದ್ರೆ ಡೇಮಿಯನ್ ಪ್ರೀಸ್ಟ್ ಕ್ಲಾಶ್ ಇರ್ತಾ ಕ್ಯಾಸಲ್ ಅಲ್ಲಿ ನೀನು ತುಂಬಾ ದೊಡ್ಡ ಮ್ಯಾಚ್ ನ ರೆಸಲ್ ಮಾಡಿದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನೀನು ನಿನ್ನ ಕಾಲನ್ನು ಕೂಡ ಕಳ್ಕೊಂಡಿದ್ದೆ, ಬಟ್ ಆದಷ್ಟು ಬೇಗ ನೀನು ಅದನ್ನ ರಿಕವರಿ ಮಾಡಿಕೊಂಡು ಹೇಗೋ ಸರಿಯಾಗಿ ಬಂದು ನಿಂತಿದೀಯಾ. ನಿಜ ಹೇಳಬೇಕು ಅಂದ್ರೆ ನಿನ್ನಲ್ಲಿ ಹಾಗೆ ನನ್ನಲ್ಲಿ ತುಂಬಾನೇ ಸಿಮಿಲಾರಿಟೀಸ್ಗಳಿವೆ. ನೀನು ಕೂಡ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ಯಾ, ನಾನು ಕೂಡ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದೀನಿ. ನೀನು ಕೂಡ ಮನಿ ಇನ್ ದ ಬ್ಯಾಂಕ್ ನ ತುಂಬಾ ದಿನ ಇಟ್ಕೊಂಡು ವೆಯ್ಟ್ ಮಾಡಿದ್ಯಾ, ನಾನು ಕೂಡ ಅದೇ ರೀತಿ ವೆಯ್ಟ್ ಮಾಡಿದ್ದೀನಿ. ನೀನು ಕೂಡ ಒಂದು ಗ್ರೂಪ್ ಅಲ್ಲಿ ಇದ್ದೆ, ನಾನು ಕೂಡ ಒಂದು ಗ್ರೇಟೆಸ್ಟ್ ಫ್ಯಾಕ್ಷನ್ ಶೀಲ್ಡ್ ಅಲ್ಲಿ ಇದ್ದೆ. ಅಂಡ್ ನೀನು ಕೂಡ ರಸಲ್ ಮೇನಿಯಾದಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದೆ. ಅಂಡ್ ನಾನು ಕೂಡ ರಸಲ್ ಮೇನಿಯಾದಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ್ದೀನಿ. ಬಟ್ ಒಂದೇ ಒಂದು ಚಿಕ್ಕ ವಿಚಾರ, ನನ್ನ ನಿನ್ನಲ್ಲಿ ವ್ಯತ್ಯಾಸ ಮಾಡೋದೇನಪ್ಪ ಅಂದ್ರೆ, ನಾನು ಬೆಳೆದಿದ್ದೀನಿ. ಅಂಡ್ ನಾನು ಈಗ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗೋದಕ್ಕೆ ಓಡಾಡ್ತಾ ಇದ್ದೀನಿ, ಬಟ್ ನೀನು ಇನ್ನು ಅಲ್ಲೇ ಕೂಡ ಇದೆಯಾ. ಸೊ ನೀನು ಯಾವ ರೀತಿ ಚಾಂಪಿಯನ್ ಆಗಬೇಕು, ನೀನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಾಂಪಿಯನ್ ಆಗಬೇಕು ಅಥವಾ ಜಡ್ಜ್ಮೆಂಟ್ ಡೇಲಿ ಉಳ್ಕೋಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೇಳ್ತಾರೆ, ನಿಜವಾಗ್ಲೂ ತುಂಬಾ ದೊಡ್ಡ ಕ್ವಶನ್. ಅಂಡ್ ನಾನು ನಿನಗೆ ಒಂದು ವಿಚಾರನ ನೆನ್ಪು ಮಾಡಬೇಕು, ನೀನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆದಾಗ ನಾನು ನಿನ್ನ ಮೊದಲ ಚಾಲೆಂಜರ್ ಆಗಿದ್ದೆ, ಬಟ್ ಆ
ಒಂದು ಟೈಮಲ್ಲಿ ನೀನು ನನ್ನನ್ನು ಸೋಲಿಸ್ತೆ, ಯಾಕಂದರೆ ನೀನು ಆಗ ನನಗಿಂತ ಬೆಟರ್ ಆಗಿದ್ದೆ. ಆ್ಯಂಡ್ ಕ್ಲಾಶ್ ಎಟ್ ದ ಕ್ಯಾಸಲಲ್ಲಿ ನಾನು ನನ್ನ ಕಾಲ್ನು ಕೂಡ ಕಳ್ಕೊತಾ ಇದ್ದೆ. ಆ್ಯಂಡ್ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಾನು ಮಂಡ್ಯ ನೈಟ್ ರಾಗೆ ಬಂದ್ಬಿಟ್ಟು ಚಾಂಪಿಯನ್ಶಿಪ್ನ ರಿಲಿಂಗ್ ಫಿಶ್ ಮಾಡ್ತೀನಿ ಅಂತ. ಬಟ್ ರಿಲಿಂಗ್ ಫಿಶ್ ಆಗಬೇಕಾಗಿರೋದು ಒಂದೇ ಒಂದು ವಿಚಾರ. ಆ ವಿಚಾರ ಏನಪ್ಪ ಅಂದರೆ, ನೀನು ನಿನ್ನ ಮನಸ್ಸಲ್ಲಿ ನಾನು ಇವನಿಗಿಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ಅನ್ಕೋತಾ ಇದೆಯಲ್ಲ, ಬೆಟರ್ ಅಂತ ಅನ್ಕೋತಾ ಇದೆಯಲ್ಲ, ಆ ಒಂದು ವಿಚಾರ ಇವತ್ತು ರಿಲಿಂಗ್ ಫಿಶ್ ಆಗಬೇಕು. ನೀನು ಕೇಳಿದೆ ಅಲ್ವಾ ನನಗೆ ನಾನು ಯಾವ ರೀತಿ ಚಾಂಪಿಯನ್ ಅಂತ. ಸೊ ಈಗ ನೀನು ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ನ ಬಿಟ್ಟಾಕ್ಬಿಡು. ಸೊ ನಾನು ನಿನಗೆ ನನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟಲ್ಲಿ ಒಂದು ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸೆತ್ ರೋಲಿನ್ಸ್ ಅವ್ರಿಗೆ ಹೇಳ್ತಾರೆ. ಇದನ್ನ ಕೇಳಿ ನಮ್ಮ ಸೆತ್ ರೋಲಿನ್ಸ್ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ತಾರೆ. ಅಂಡ್ ಅವ್ರು ಹೇಳ್ತಾರೆ ಇದೇನಾದ್ರೂ ಟ್ರ್ಯಾಪ್, ಆ ಜಡ್ಜ್ಮೆಂಟ್ ಡೇ ಬಂದ್ಬಿಟ್ಟು ನನ್ನ ಮೇಲೆ ಈಗ ಅಟ್ಯಾಕ್ ಮಾಡುತ್ತೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಇಲ್ಲ, ಇಲ್ಲಿ ಯಾವುದೇ ರೀತಿಯ ಜಡ್ಜ್ಮೆಂಟ್ ಡೇ ಬರೋದಿಲ್ಲ, ಜಡ್ಜ್ಮೆಂಟ್ ಡೇ ನಮ್ಮ ಮ್ಯಾಚಲ್ಲೂ ಕೂಡ ಬರೋದಿಲ್ಲ. ಏನೇ ಆಗಲಿ ನಾನಿವಾಗ ನಿನಗೆ ಮನಿ ಇನ್ ದ ಬ್ಯಾಂಕಲ್ಲಿ ನನ್ನ ಚಾಂಪಿಯನ್ಶಿಪ್ಗೆ ಒಂದು ಆಪರ್ಚುನಿಟಿನ ಕೊಡ್ತೀನಿ. ಆ ಒಂದು ಆಪರ್ಚುನಿಟಿ ನಿನಗೆ ಬೇಕೋ ಬೇಡವೋ, ಎಸ್ ಆರ್ ನೋ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೇಳ್ತಾರೆ. ಅದಕ್ಕೆ ನಮ್ಮ ಸೆತ್ ರೋಲಿನ್ಸ್ ಅವರು ಇಷ್ಟು ಸಿಂಪಲ್ ಆಗಿ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಯಾರಾದರೂ ಬೇಡ ಅಂತಾರ. ಆಫ್ ಕೋರ್ಸ್ ನಾನು ಆ ಒಂದು ಚಾಲೆಂಜ್ನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಗೈಸ್ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕಿಗೆ ಸೆತ್ ರೋಲಿನ್ಸ್ ಆಗಿ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ಸಿಂಗಲ್ಸ್ ಮ್ಯಾಚ್ನ ಅಫಿಷಿಯಲ್ ಆಗಿ ಬುಕ್ ಮಾಡಿದೆ. ಸ್ಟೋರಿ ಮಾತ್ರ ಸಕ್ಕತ್ತಾಗಿದೆ. ಸೆತ್ ರೋಲಿನ್ಸ್ ಅವರ ರಿಟರ್ನ್ ಕೂಡ ಆಗಿದೆ. ರಿಟರ್ನ್ ಆದ ಮೊದಲ ಮ್ಯಾಚೇ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ಆಡ್ತಾ ಇದ್ದಾರೆ. ನೋಡೋಣ ಗೈಸ್ ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾರೋ ಇಲ್ವೋ ಅಂತ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಓಪನಿಂಗ್ ಸಕ್ಕತ್ತಾಗಿತ್ತು. ಇದಾದ್ಮೇಲೆ ನಮಗೆ ಚಾಡ್ ಗೇಬಲ್ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಡ್ ಗೇಬಲ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಇನ್ನ ಒಂದು ಅವಕಾಶನ ಕೇಳೋದಕ್ಕೆ ಹೋದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ಈ ಒಂದು ಮ್ಯಾಚ್ನ ಬುಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗೇ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಚಾಡ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಸೋತಾದ ನಂತರ ನಮ್ಮ ಚಾಡ್ ಗೇಬಲ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಓಟಿಸ್, ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಅಕಿರಾ ಟೊಜಾವಾ ಅವ್ರನ್ನ ರಿಂಗ್ ಮೇಲೆ ಕರೆದ್ಬಿಟ್ಟು ಅಕಿರಾ ಟೊಜಾವಾ ಅವರಿಗೆ ಅಟ್ಯಾಕ್ ಕೂಡ ಮಾಡೋದಕ್ಕೆ ಹೋಗ್ತಾರೆ. ಮಧ್ಯಕ್ಕೆ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಬರ್ತಾರೆ. ಮ್ಯಾಕ್ಸಿನ್ ಡೂಪ್ರಿ ಅವರು ಕಾಲಿಗೆ ಇಂಜುರಿ ಆಗಿರೋದ್ರಿಂದ ಸಪೋರ್ಟಿಗೆ ಸ್ಟಿಕ್ ಇಟ್ಕೊಂಡಿರ್ತಾರೆ. ಆ ಒಂದು ಸ್ಟಿಕ್ ನ ತೆಗೆದು ಎಸಿತಾರೆ ಅಂತಾನೆ ಹೇಳ್ಬಹುದು. ಫೈನಲ್ ಆಗಿ ಅವರು ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಇದನ್ನ ನೋಡಿ ಓಟಿಸ್ ಅವರ ಕೈಯಲ್ಲಿ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ನಮ್ಮ ಓಟಿಸ್ ಅವರು ನಮ್ಮ ಚಾಡ್ ಗೇಬಲ್ ಅವ್ರನ್ನ ತೊಳ್ತಾರೆ ಅಂತಾನೆ ಹೇಳ್ಬಹುದು. ಸೀದಾ ನಮ್ಮ ಚಾಡ್ ಗೇಬಲ್ ಅವರು ಆರೋಗಿ ರಿಂಗ್ ಕಾರ್ನರ್ಗೆ ಹೋಗ್ಬಿಡ್ತಾರೆ. ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾರೆ, ಬಟ್ ನಮ್ಮ ಓಟಿಸ್ ಅವರ ಕೈಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಓಟಿಸ್ ಅವರು ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಅಕಿರಾ ಟೊಜಾವಾ ಅವರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ಸೀನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಓಟಿಸ್, ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಅಕಿರಾ ಟೊಜಾವಾ ಅವರು ಚಾಡ್ ಗೇಬಲ್ ಅವರ ಲಾಕರ್ ರೂಮ್ ಇಂದ ಲೀವ್ ಆಗ್ತಾ ಇದ್ದಾರೆ. ನಮ್ಮ ಚಾಡ್ ಗೇಬಲ್ ಅವರು ಬಂದು ಕೇಳ್ಕೋತಾರೆ ನಾವು ಫ್ಯಾಮಿಲಿ ಈ ರೀತಿ ದೂರ ಆಗಬಾರ್ದು ಅಂತ. ಆದ್ರೂ ಕೂಡ ನಮ್ಮ ಓಟಿಸ್ ಅವರು ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಅಕಿರಾ ಟೊಜಾವಾ ಅವರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೊ ಅಫಿಷಿಯಲ್ ಆಗಿ ನಮ್ಮ ಚಾಡ್ ಗೇಬಲ್ ಅವರಿಂದ ಓಟಿಸ್, ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಅಕಿರಾ ಟೊಜಾವಾ ಅವರು ಲೀವ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಫಿನ್ ಬ್ಯಾಲರ್ ಅವರ ಬಳಿ ಕೇಳ್ತಾ ಇರ್ತಾರೆ, ನೀನ್ ಯಾಕೆ ಲಿವ್ ಮಾರ್ಗನ್ ಅವರ ಹೋಟೆಲ್ ಕೀನ ಎತ್ತಿಟ್ಕೊಂಡೆ ಅಂತ. ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ಡೊಮಿನಿಕ್ ಮಿಸ್ಟೀರಿಯೋ ಅವರು ಆಮೇಲೆ ಬಂದ್ಬಿಟ್ಟು ಆ ಒಂದು ಕೀನ ತಗೋಬಾರ್ದು ಅಂತ ನಾನು ಮೊದಲೇ ಆ ಒಂದು ಕೀನ ಡೊಮಿನಿಕ್ ಮಿಸ್ಟೀರಿಯೋ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಜೋಬಿಗೆ ಇಟ್ಕೊಂಡೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಓಕೆ ನೀನು ನೆಕ್ಸ್ಟ್ ಮನಿ ಇನ್ ದ ಬ್ಯಾಂಕ್ ಆಗಬೇಕು ಅಂತ ಫಿನ್ ಬ್ಯಾಲರ್ ಅವ್ರನ್ನ ಚೇರ್ ಅಪ್ ಮಾಡ್ತಾ ಇರ್ತಾರೆ. ಸಂಧಿಯಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ವೆಸ್ಟ್ ನ ಹುಡುಕ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಅವರ ಜಾಕೆಟ್ ಕಳೆದೋಗಿರುತ್ತೆ, ಅದನ್ನ ಹುಡುಕ್ತಾ ಇರ್ತಾರೆ. ಅದಕ್ಕೆ ನಮ್ಮ ಕಾರ್ಲಿಟೋ ಅವರು ಒಂದು ಜೋಕ್ ಕೂಡ ಮಾಡ್ತಾರೆ, ಓ ನನಗನ್ಸುತ್ತೆ ನೀನು ಲಿವ್ ಮಾರ್ಗನ್ ಅವರ ರೂಮಿಗೆ ಹೋಗ್ಬಿಟ್ಟು ಆ ರೂಮಲ್ಲೇ ನಿನ್ನ ವೆಸ್ಟ್ ನ ಬಿಟ್ಟು ಬಂದಿದ್ಯಾ ಅಂತ. ಅಂಡ್ ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕಾಮಿಡಿ ಸಾಕು ಕಾರ್ಲಿಟೋ, ಈಗ ನೀನು ನಿನ್ನ ಮ್ಯಾಚ್ಗೆ ರೆಡಿ ಆಗು ಅಂತ ಹೇಳಿ ಎಲ್ಲರನ್ನು ಕೂಡ ಚೇರ್ ಅಪ್ ಮಾಡ್ತಾ ಇರ್ತಾರೆ. ಅಂಡ್ ಶೋ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಜಾಕೆಟ್ ಕೂಡ ಕಾಣಿಸ್ತಾ ಇರೋದಿಲ್ಲ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕಿಗೆ ಕ್ವಾಲಿಫೈಯಿಂಗ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ, ಕಿಯಾನಾ ಜೇಮ್ಸ್ ಹಾಗೆ ಝಲೀನಾ ವೇಗಾ ಅವರ ನಡುವೆ ಮ್ಯಾಚ್ ಡಿಸೆಂಟ್ ಆಗಿ ಚೆನ್ನಾಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ನಮ್ಮ ಝಲೀನಾ ವೇಗಾ ಅವರು ಅಪ್ಪರ್ ಹ್ಯಾಂಡ್ ನ ತಗೊಂಡು ವಿನ್ ಆಗೋದಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಲಿವ್ ಮಾರ್ಗನ್ ಅವರು ಬರ್ತಾರೆ. ಲಿವ್ ಮಾರ್ಗನ್ ಅವ್ರನ್ನ ನೋಡಿ ನಮ್ಮ ಝಲೀನಾ ವೇಗಾ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಮ್ಮ ಇಯೋ ಸ್ಕೈ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ.
ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಾನು ಚಾಡ್ ಗೇಬಲ್ ಅವ್ರನ್ನ ಒಂದು ರೆಸ್ಲಿಂಗ್ ಮ್ಯಾಚ್ ಅಲ್ಲಿ ಸೋಲಿಸ್ತೆ, ಅದಕ್ಕೋಸ್ಕರ ಈಗ ನಾನು ಚಾಡ್ ಗೇಬಲ್ ಅವರ ಸ್ಟೋರಿಯಿಂದ ದೂರ ಆಗಿದ್ದೀನಿ. ಅಂಡ್ ಓಟಿಸ್ ಹಾಗೆ ಆಲ್ಫಾ ಅಕಾಡೆಮಿ ಅವರು ಕೂಡ ರೆಡಿ ಆದ್ರು, ಅದಕ್ಕೋಸ್ಕರ ಅವರು ಚಾಡ್ ಗೇಬಲ್ ಅವ್ರನ್ನ ಬಿಟ್ಟೋದ್ರು. ನಾನು ಕೂಡ ಹಿಂದೆ ರೆಡಿ ಆಗಿದ್ದೆ, ಅದಕ್ಕೋಸ್ಕರ ನಾನು ಬ್ಲಡ್ ಲೈನ್ ನ ಬಿಟ್ಟೆ. ಜೇ ಊಸೋ ಅವರು ಕೂಡ ರೆಡಿ ಆಗಿದ್ರು ಅಂಡ್ ಅದಕ್ಕೋಸ್ಕರ ಅವರು ಕೂಡ ಬ್ಲಡ್ ಲೈನ್ ನ ಬಿಟ್ರು. ಅಂಡ್ ಈಗ ಎಲ್ಲರೂ ಕೂಡ ದೂರ ಆಗಿದ್ದಾರೆ. ಓಕೆ, ನಾನು ಓಟಿಸ್ ಇಂದನೂ ಕೂಡ ದೂರ ಆಗಿದ್ದೀನಿ, ಚಾಡ್ ಗೇಬಲ್ ಇಂದನೂ ಕೂಡ ದೂರ ಆಗಿದ್ದೀನಿ, ಹಾಗೆ ಇಡೀ ಆಲ್ಫಾ ಅಕಾಡೆಮಿಯಿಂದನೂ ಕೂಡ ದೂರ ಆಗಿದ್ದೀನಿ. ಸೊ ನಾನು ಈಗ ನನ್ನ ಚಾಂಪಿಯನ್ಶಿಪ್ಗೆ ನೆಕ್ಸ್ಟ್ ಚಾಲೆಂಜರ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಕೋರ್ಸ್ ನಾನು ಎಲ್ಲರ ಮೇಲೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ನನಗೆ ಇದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ, ಸ್ಯಾಮಿ ಝೈನ್ ಅವರ ಕೈಯಿಂದ ಮೈಕ್ ನ ಕಿತ್ಕೋತಾರೆ. ಸ್ಯಾಮಿ ಝೈನ್ ಅವರ ಚಾಂಪಿಯನ್ಶಿಪ್ ನ ನೋಡ್ಕೊಂಡು ನಿಂತ್ಕೊಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಕೇಳ್ತಾರೆ, ನೀನ್ ಇಲ್ಲಿಗೆ ಬಂದಿದ್ದು ಬರೀ ನನ್ನ ಚಾಂಪಿಯನ್ಶಿಪ್ ನ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಷ್ಟೇನೋ ಅಥವಾ ನೀನೇನಾದ್ರೂ ಮಾತನ್ನು ಕೂಡ ಆಡ್ತೀಯೋ ಅಂತ ಕೇಳಿದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ಸ್ಯಾಮಿ ನಿನಗೆ ಗೊತ್ತು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ, ಸ್ಯಾಮಿ ನಿನಗೆ ಗೊತ್ತು ನಾನು ಇಲ್ಲಿ ಬಂದು ಏನು ಮಾಡಬಲ್ಲೆ ಅಂತ. ನಾನು ಇಲ್ಲಿವರೆಗೂ ಮಂಡ್ಯ ನೈಟ್ ರಲ್ಲಿ ತುಂಬಾ ಜನರನ್ನ ಸ್ಮ್ಯಾಶ್ ಮಾಡಿದ್ದೀನಿ ಅಂಡ್ ಈಗ ನನ್ನ ನೆಕ್ಸ್ಟ್ ಗುರಿ ನೀನು, ಹಾಗೆ ನಾನು ನಿನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನು ಕೂಡ ಕಿತ್ಕೋತೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಾತಾಡ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸಿಎಂಎಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂಎಸ್ ಅವರು ಬಂದ್ಬಿಟ್ಟು, ಸ್ಯಾಮಿ ನೀನೇನಾದ್ರೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಆಪರ್ಚುನಿಟಿನ ಕೊಡೋದಾದ್ರೆ ನನ್ನ ಮೇಲೆ ಕೊಡು, ಯಾಕಂದ್ರೆ ನಾನು ಬ್ಯಾಂಗರ್ ಮ್ಯಾಚಸ್ ಗಳನ್ನ ಕೊಡ್ತಾ ಇದ್ದೀನಿ ಅಂತ ಬ್ರಾನ್ ಬ್ರೇಕರ್ ಅವ್ರನ್ನ ಇಗ್ನೋರ್ ಮಾಡಿ ಸ್ಯಾಮಿ ಝೈನ್ ಅವರ ಬಳಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು, ನೀನು ನನ್ನನ್ನ ಇಗ್ನೋರ್ ಮಾಡ್ತಾ ಇದೀಯಾ ಹಾಗೆ ಹೀಗೆ ಅಂತ ನಮ್ಮ ಸಿಎಂಎಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮಧ್ಯೆ ಒಂದು ಪ್ರೋಮೋ ಬ್ಯಾಟಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಸಿಎಂಎಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ, ನೀನಿನ್ನೂ ಕೂಡ ಹೊಸ ಹುಡುಗ, ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇವರ ಮಧ್ಯೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದ್ಬಿಟ್ಟು, ಓಕೆ ನಿನಗೂ ಆಪರ್ಚುನಿಟಿ ಬೇಕು, ನಿನಗೂ ಆಪರ್ಚುನಿಟಿ ಬೇಕು, ಓಕೆ ನಾನು ಇವತ್ತು ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿಸ್ತೀನಿ, ಇವತ್ತು ಮಂಡ್ಯ ನೈಟ್ ರಲ್ಲಿ ನಿಮ್ಮಿಬ್ಬರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರ ಮೇಲೆ ನಾನು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಇವತ್ತು ನಮಗೆ ಸಿಎಂಎಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನು ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಬುಕ್ ಮಾಡಿಸ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರ ಬುಕ್ಕಿಂಗ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಡ್ರ್ಯಾಗನ್ ಲೀ ಹಾಗೆ ಕಾರ್ಲಿಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ LWO ಅವರು ಕೂಡ ಇರ್ತಾರೆ ಅಂಡ್ ಈ ಕಡೆ ನಮ್ಮ ಜಡ್ಜ್ಮೆಂಟ್ ಡೇ ಕಡೆಯವರು ಇರ್ತಾರೆ. ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ವೆಸ್ಟ್ ನ ಹಾಕೊಂಡು ಬಂದಿರ್ತಾರೆ. ಅದನ್ನ ನೋಡಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಖತ್ತು ಶಾಕ್ ಆಗ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಎದುರುಗಡೆ ಬಂದು ನಿಂತ್ಕೋತಾರೆ ಅಂಡ್ ಹಿಂದೆಯಿಂದ ನಮ್ಮ ಝಲೀನಾ ವೇಗ ಅವರು ಇವರಿಬ್ಬರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಝಲೀನಾ ವೇಗ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಬ್ರಾಲ್ ಅಲ್ಲಿ ನಮ್ಮ ಡ್ರ್ಯಾಗನ್ ಲೀ ಅವರು ಕೂಡ ಬಂದ್ಬಿಟ್ಟು ಇವರಿಬ್ಬರನ್ನು ಕೂಡ ದೂರ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಅಂಡ್ ಇದೇ ಒಂದು ಅವಕಾಶನ ಯೂಸ್ ಮಾಡ್ಕೊಂಡಂತಹ ನಮ್ಮ ಕಾರ್ಲಿಟಾ ಅವರು ತಮ್ಮ ಫಿನಿಶರ್ ನ ಡ್ರ್ಯಾಗನ್ ಲೀ ಅವರ ಮೇಲೆ ಹಾಕಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಜಾಕೆಟ್ ನ ಹಾಕೊಂಡು ಸಖತ್ತಾಗಿ ಕಾಣಿಸ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಅವರು ರಿಂಗಿಗೆ ಬರ್ತಾರೆ, ಕ್ರೌಡ್ ಫುಲ್ ಸಿಎಂ ಪಂಕ್ ಅನ್ನೋ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನು ಮಾತಾಡ್ತಾರೆ ಅಂತ ನಾನಂತೂ ತುಂಬಾನೇ ಕಾಯ್ತಾ ಇದ್ದೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನನಗೆ ಇನ್ನು ಮುಂದೆ ಆಗೋದಿಲ್ಲ ಈ ಕಂಪನಿಯಲ್ಲಿ ಇರೋದಕ್ಕೆ ಅಂತ ಹೇಳಿ, ನಾನು ಈ ಒಂದು ಕಂಪನಿನ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೀದಾ ರಿಂಗ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ತಡೆಯೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಐ ಆಮ್ ಸೀರಿಯಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಮಾತಾಡ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟ್ರಿಪಲ್ ಎಚ್ ಅವರ ಮಾತನ್ನು ಕೂಡ ಕೇಳೋದಿಲ್ಲ. ಏನೇ ಆಗ್ಲಿ ಗೈಸ್, ಇವತ್ತು ಮಂಡ್ಯ ನೈಟ್ ರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಾನು WWE ನ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೊರಟೋಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವರ ಬಳಿ ಬಂದ್ಬಿಟ್ಟು, ನನ್ನ ಒಂದು ವೆಸ್ಟ್ ನ ನೀನು ನನಗೆ ವಾಪಸ್ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು, ಹೌದಾ ನಿನಗೆ ಬೇಕಾ, ಹಾಗಿದ್ರೆ ನೀನೇ ನನ್ನಿಂದ ತಗೋ ಅಂತ ಕೇಳ್ತಾರೆ. ಅಂಡ್ ನಮ್ಮ
ಡಾಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವರ ಹತ್ರ ಬಂದ್ಬಿಟ್ಟು ನಿಧಾನಕ್ಕೆ ಜಿಪ್ನ ಬಿಚ್ಚುತ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನೆಲ್ಲದನ್ನು ಕೂಡ ದೂರದಿಂದ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ನೋಡ್ತಾರೆ. ಡೇಮಿಯನ್ ಪ್ರೀಸ್ಟ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರ ಬಳಿ ಬಂದ್ಬಿಟ್ಟು ಏನ್ ಆಗ್ತಾ ಇದೆ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ನಾನು ನನ್ನ ಡ್ರೆಸ್ ನ ತಗೋತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೌದಾ ಬೇಗ ತಗೊಂಡು ಹೋಗು ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಸೀದಾ ಬೇಗ ಅವರೊಂದು ಬಟ್ಟೆನ ಬಿಚ್ಕೊಂಡು ಅಲ್ಲಿಂದ ಔಟ್ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಲಿವ್ ಮಾರ್ಗನ್ ಅವರಿಗೆ ಹೇಳ್ತಾರೆ, ನಿನ್ನಿಂದ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಏನು ಕೂಡ ಬೇಕಾಗಿಲ್ಲ, ಸೊ ನೀನು ಡಾಮಿನಿಕ್ ಮಿಸ್ಟೀರಿಯೋ ಇಂದ ದೂರ ಇರು ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಲಿವ್ ಮಾರ್ಗನ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಹೌದಾ ನಿನಗೆ ಹಂಗನ್ಸುತ್ತಾ, ಆದ್ರೆ ನನಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ನನ್ನಿಂದ ಎಲ್ಲ ಬೇಕು ಅನ್ನೋ ಒಂದು ಫೀಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಏನೇ ಆಗ್ಲಿ ಗೈಸ್, ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಡ್ಯಾಮೇಜ್ ಕಂಟ್ರೋಲ್ ಹಾಗೆ ಚಾನ್ಸ್ ಅಂಡ್ ಕಾರ್ಟರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಿಸೆಂಟ್ ಆಗಿ ಇತ್ತು ಈ ಒಂದು ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾನ್ಸ್ ಅಂಡ್ ಕಾರ್ಟರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಶೇಮೆಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು. ನಾನು ಅನ್ಕೊಂಡೆ ಓಕೆ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ನಿಧಾನಕ್ಕೆ ಬುಕ್ ಮಾಡ್ತಾ ಇದೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವ್ರು ಏನಾದ್ರು ಶೇಮೆಸ್ ಅವ್ರನ್ನ ಸೋಲಿಸ್ಬಿಡ್ತಾರ ಅನ್ನೋ ಒಂದು ಥಿಂಕಿಂಗ್ ಕೂಡ ನನಗೆ ಬಂದಿತ್ತು. ಬಟ್ ಮ್ಯಾಚ್ ಅಲ್ಲಿ ನಮಗೊಂದು ಟ್ವಿಸ್ಟ್ ನೋಡೋದಕ್ಕೆ ಸಿಗುತ್ತೆ. ಫೈನಲ್ ಆಗಿ ನಮ್ಮ ಶೇಮೆಸ್ ಅವರು ತಮ್ಮ ಫಿನಿಶರ್ ಪ್ರೋ ಕಿಕ್ ನ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲುಡ್ವಿಕ್ ಕೈಸರ್ ಅವರು ಬಂದ್ಬಿಟ್ಟು ಶೇಮೆಸ್ ಅವರ ಕಾಲ್ನ ಇಟ್ಕೊಂಡು ಶೇಮೆಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಮ್ಮ ಲುಡ್ವಿಕ್ ಕೈಸರ್ ಅವರು ಬ್ರೂಟಲ್ ಆಗಿ ನಮ್ಮ ಶೇಮೆಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದ್ರ ಮಧ್ಯದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಶೇಮೆಸ್ ಅವರಿಗೆ ಒಂದು ಸ್ಪಿಯರ್ ನ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಬ್ರು ಕೂಡ ರಿಂಗ್ ನ ಲೀವ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಗೆ ಗೊತ್ತಿರಬಹುದು ನಮ್ಮ ಲುಡ್ವಿಕ್ ಕೈಸರ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಅವರು ರಿಂಗ್ ನ ಲೀವ್ ಮಾಡಬೇಕಾದ್ರೆ ಇನ್ನೊಮ್ಮೆ ಹೋಗ್ಬಿಟ್ಟು ಸ್ಟೇಜ್ ನ ಸುತ್ತ ಹಾಕೊಂಡು ಹೋಗಿ ಸೂಪರ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಬಾರಿನೂ ಕೂಡ ನಮ್ಮ ಲುಡ್ವಿಕ್ ಕೈಸ್ ಅವರು ಓಡೋಗಿ ಈ ಕಡೆ ಸೈಡ್ ಇಂದ ಶೇಮೆಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ಅವರಿಂದ ಇದ್ದಂತಹ ನಮ್ಮ ಬ್ರಾನ್ ಬ್ರೇಕರ್ ಅವರು ಆ ಕಡೆ ಸೈಡ್ ಇಂದ ಓಡೋಗ್ತಾ ಇರ್ತಾರೆ. ಇಬ್ರು ಕೂಡ ಹತ್ರ ಬರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಲುಡ್ವಿಕ್ ಕೈಸರ್ ಗೆನೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಗೈಸ್ ನಮ್ಮ ಬ್ರಾನ್ ಬ್ರೇಕರ್ ಅವರ ಸ್ಪೀಡ್ ನ ಮೆಚ್ಚಲೇಬೇಕು. ಅವರು ಲುಡ್ವಿಕ್ ಕೈಸರ್ ಅವರ ಸಮನಾಗಿ ರನ್ ಮಾಡ್ಕೊಂಡು ಹೋಗಿ ಸ್ಪಿಯರ್ ನ ಕನೆಕ್ಟ್ ಮಾಡಿದ್ದಾರೆ. ಬ್ರಾನ್ ಬ್ರೇಕರ್ ಅವರಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಮಂಡೇ ನೈಟ್ ರಾನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಟ್ರಿಪಲ್ ಥ್ರೆಡ್ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ, ರೇ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಂದ್ರೆ ಯಾವ ರೀತಿ ಇರುತ್ತೆ ನೀವೇ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ರೀತಿಯ ಸ್ಪಾಟ್ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್ ಎರಡೆರಡು 619 ಕೂಡ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಅದೇ ರೀತಿ ಮ್ಯಾಚಸ್ ಗಳಲ್ಲಿ ನಮಗೆ ಮೂಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಪಿಯರ್ ಆಗಿರ್ಬೋದು, ಕುಡಿಗ್ರಸ್ ಆಗಿರ್ಬೋದು, ಎಲ್ಲದೂ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವನ್ ನಮ್ಮ ರೇ ಮಿಸ್ಟೀರಿಯೋ ಅವರು ಇನ್ನೇನು ಗೆಲ್ತಾರೆ ಅನ್ನೋ ಅಷ್ಟರಲ್ಲಿ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವೆಲ್ಲದೂ ಕೂಡ ಚೆನ್ನಾಗಿತ್ತು. ಅಂಡ್ ಇಲ್ಲಿ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದಾಗ ಆ ಕಡೆಯಿಂದ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕೂಡ ಬಂದ್ಬಿಟ್ಟು ಜಡ್ಜ್ಮೆಂಟ್ ಡೇನ ಅಟ್ಟ ಆಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ರೇ ಮಿಸ್ಟೀರಿಯೋ ಅವರಿಗೆ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ರೇ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಇನ್ನ ಒಂದು ಟಾಪ್ ರೋಪ್ ಇಂದ ನಮ್ಮ ಜೇ ಉಸೋ ಅವರು ಫಿನ್ ಬ್ಯಾಲರ್ ಅವರಿಗೆ ತಮ್ಮ ಫ್ಲಾಶ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಪಿನ್ ಮಾಡಿ ಮನಿ ಇನ್ ದ ಬ್ಯಾಂಕ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಮಾತ್ರ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ವಿನ್ ಕೂಡ ಆಗಿದ್ದಾರೆ. ಓಕೆ ಮಂಡೇ ನೈಟ್ ರೋ ಮುಗೀತು ಅಂತ ಹೋಗ್ತಾ ಇದ್ವಿ. ಸಡನ್ ಆಗಿ ನಾನು ಗಮನಿಸಿದೆ ಇನ್ನೂ ಕೂಡ 5 ನಿಮಿಷ ಇದೆಯಲ್ಲ ಅಂಕಲ್ ಔಡಿ ರಿಟರ್ನ್ ಆಗುತ್ತೆ ಅಂತ ಗೊತ್ತಿತ್ತು. ಸಡನ್ ಆಗಿ ಲೈಟ್ಸ್ ಆಫ್ ಆಗುತ್ತೆ. ಒಂದು ಡೋರ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಡೋರ್ ಇಂದ ಫೀಮೇಲ್ ಕ್ಯಾರೆಕ್ಟರು ನಮಗೆ ನೋಡೋದಿಕ್ಕೆ ಸಿಗ್ತಾರೆ. ಅಫ್ಕೋರ್ಸ್ ಅದು ನಿಕ್ಕಿ ಕ್ರಾಸ್. ಲಿಟ್ರಲಿ ಗೈಸ್ ಸಖತ್ತು ಭಯಂಕರವಾಗಿ ಕಾಣಿಸ್ತಾ ಇದ್ರು ನಮ್ಮ ನಿಕ್ಕಿ ಕ್ರಾಸ್ ಅವರು. ಅದಾದ್ಮೇಲೆ ಡಬ್ಲ್ಯೂ ಹಂಗೆ ಆ ಡೋರಿಂದ ನೆಡ್ಕೊಂಡು ಬ್ಯಾಕ್ ಸ್ಟೇಜ್ಗೆ ಕರ್ಕೊಂಡು ಹೋಗ್ತಾರೆ ಕ್ಯಾಮ್ರಾಮನ್ನ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಹಾಂಕಲ್ ಔಡಿಯ ಫ್ಯಾಕ್ಷನ್ ಇಡೀ ಬ್ಯಾಕ್ ಸ್ಟೇಜ್ ನ ನಾಶ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ನಮಗೆ ಎರಿಕ್ ರೋವನ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾರೆ. ಹಾಂಕಲ್ ಔಡಿಯ ಎಲ್ಲಾ ಮೆಂಬರ್ಸ್ ಗಳು ಕೂಡ ನೋಡೋದಿಕ್ಕೆ ಸಿಗ್ತಾರೆ. ಸೊ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಎಲ್ಲರ ಮೇಲೂ ಕೂಡ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರ್ತಾರೆ.
ಮಾಡಿರ್ತಾರೆ, ನಮ್ಮ ಚಾಡ್ ಗೇಬಲ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿರ್ತಾರೆ. ಸೊ ಅವರು ಅಟ್ಯಾಕ್ ಮಾಡಿರೋದನ್ನ ನೋಡಿದ್ರೆ ಇವರೆಲ್ಲರೂ ಕೂಡ ಬದುಕಿದಾರ ಅನ್ನೋ ಒಂದು ಡೌಟ್ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇರುತ್ತೆ. ಚಾಡ್ ಗೇಬಲ್ ಅವರ ತಲೆಯಲ್ಲೂ ಕೂಡ ರಕ್ತ ಬರುತ್ತೆ, ಗೋಡೆಲೆಲ್ಲ ರಕ್ತ ಆಗಿರುತ್ತೆ. ಸ್ಕ್ರೂ ಮೆಂಬರ್ಸ್ಗಳೆಲ್ಲ ಮೇಲೂ ಕೂಡ ನಮ್ಮ ಹಾಂಕಲ್ ಹೌಡಿ ಅವರು ಅಟ್ಯಾಕ್ ಮಾಡಿರ್ತಾರೆ. ಅಂಡ್ ಫೈನಲಿ ನಮಗೆ ಹಾಂಕಲ್ ಹೌಡಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಹಾಂಕಲ್ ಹೌಡಿ ಅವರು ಎಲ್ಲರ ಮಧ್ಯೆಯಿಂದ ನೆಡ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ಹಾಂಕಲ್ ಹೌಡಿನ ಫಾಲೋ ಮಾಡ್ಕೊಂಡು ಬರ್ತಾರೆ. ಲಾಸ್ಟಿಗೆ ನಮ್ಮ ಹಾಂಕಲ್ ಹೌಡಿ ಅವರು ಆ ಒಂದು ಲ್ಯಾಂಪ್ ನ ಇಟ್ಕೊಂಡು ಅದನ್ನ ಆರಿಸ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಗ್ರೇಟ್ ಪ್ರೆಸೆಂಟೇಷನ್ ಅಂತಾನೆ ಹೇಳ್ಬಹುದು. ನಾನು ಹೇಳಿದ್ದೆ ಪ್ರಾಬಬ್ಲಿ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಯಾವ ರೀತಿ ಬ್ರೇ ವೈಟ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು, ಅದೇ ರೀತಿ ಪ್ರೆಸೆಂಟೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ವಿಡಿಯೋ ತುಂಬಾನೇ ಲಾಂಗ್ ಆಗಿದೆ ನನಗೆ ಗೊತ್ತು, ಆದ್ರೂ ಕೂಡ ಇಷ್ಟು ಪಾಯಿಂಟ್ ನು ಕವರ್ ಮಾಡೋದಕ್ಕೆ 20 ನಿಮಿಷ ಬೇಕಾಗಿತ್ತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಟೈಮ್ ನ ತಗೊಂಡು ಕೆಲಸ ಇದ್ರೂ ಕೂಡ ನಿಧಾನಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮಂಡೇ ನೈಟ್ ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಮಂಡೇ ನೈಟ್ ರಾ. ರಾಕ್ ಅವರು ಬಂದಿದ್ರಲ್ಲ ಮಂಡೇ ನೈಟ್ ರಾಗೆ, ಆ ಶೋಗೂ ಕೂಡ ಕಂಪೇರ್ ಮಾಡಿದ್ರೆ ಇದು ಆ ಶೋನ ಮೀರ್ಸೋಗುತ್ತೆ. ರಾಕ್ ಅವರು ಬಂದಿದ್ದಾಗ ಬರೀ ಬ್ಲಡ್ ಲೈನ್ ಸ್ಟೋರಿ ಮಾತ್ರ ನಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು. ಬಟ್ ಈ ಒಂದು ಶೋ ಅಲ್ಲಿ ಎಲ್ಲಾ ಸ್ಟೋರಿನೂ ಕೂಡ ನೋಡೋದಿಕ್ಕೆ ಸಿಕ್ಕಿದೆ. ಚಾಡ್ ಗೇಬಲ್, ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲಿನ್ಸ್, ಜಡ್ಜ್ಮೆಂಟ್ ಡೇ, ಈಗ ಹಾಂಕಲ್ ಹೌಡಿಯ ಸ್ಟೋರಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತಾನೆ ಹೇಳ್ಬೋದು. ಮಂಡೇ ನೈಟ್ ರಾ ಮಾತ್ರ ಸಖತ್ತಾಗಿತ್ತು. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.